ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಮಸ್ಕಾರ. ನೋಡಿ ನಮ್ಮಮ್ಮ ಯಾವ ಥರ ಪೂಜೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ನಾಳೆ ನಾಗರ ಪಂಚಮಿ ಹಬ್ಬ, ಅದಕ್ಕೋಸ್ಕರ ಇವತ್ತು ನನ್ನನ್ನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲಂಗೆ ಮೆಹಂದಿ ಹಾಕ್ಸ್ಕೊತಿದ್ದಾರೆ. ನೋಡಿರಿ, ಮೆಹಂದಿ ಡಿಸೈನ್ ಹೆಂಗೋ ಅಲ್ಪ ಸ್ವಲ್ಪ ಹಾಕಿದ್ದೀನಿ. ಹೆಂಗಿದೆ ಅಂತ ಹೇಳಿ. ನೋ ಕಾಮೆಂಟ್ಸ್. ಮೆಹಂದಿ ಹಾಕೋರು ಏನಾರ ನನ್ನ ಡಿಸೈನ್ ಏನಾದರೂ ನೋಡಿದ್ರು ಅಂದರೆ ಹುಡ್ಕೊಂಬಂದು ನನ್ನ ಹತ್ರನೇ ಮೆಹಂದಿ ಹಾಕ್ಸ್ಕೊಂಡ್ರೆ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದೀನಿ. ಈ ಮೆಹಂದಿ ಹಾಕೋಬೇಕಾದ್ರೆ ಟೈಮ್ ಎಷ್ಟು ಅಂತ ಮಾಡಿದ್ರು, 12:30 1 ಗಂಟೆ. ಅಷ್ಟೊತ್ತನ ನನ್ನನ್ನು ಎಬ್ಬರಿಸ್ಕೊಂಡು ಕುಂತ್ರೆ ನಾನು ಹಿಂಗೆ ಹಾಕೋದು. ಆಹಾ, ಇವಳು ಕೈ ನೋಡ್ಬಿಟ್ರೆ ಮೆಹಂದಿ ಹಾಕೋರು ಕಿತ್ಕೊಂಡು ಓಡೋಕಾರ. ನೋಡ್ರಿ ಎಷ್ಟು ದಪ್ಪ ಐತಿ ಹಿಂಗೆ ಕೈ, ಎಂಥ ಡಿಸೈನ್ ಹಾಕ್ಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ, ಯಾವ ರೀತಿ ಹಾಲು ಹಾಕ್ತೀವಿ, ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತ ಪೂಜೆಯನ್ನು ಮುಗಿಸಿದ್ದಾಯಿತು. ಎಲ್ಲ ದೇವರಿಗೆಲ್ಲ ಎಡೆ ಕೊಟ್ಟು ಎಲ್ಲ ಆಯಿತು. ಫೈನಲ್ ಆಗಿ ನಾನು ಹಾಲು ಹಾಕಕ್ಕೆ ಹೋಗಬೇಕು. ಅದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿನಿ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಇಷ್ಟಕ್ಕೊಂದೆಲ್ಲ ರೆಡಿ ಮಾಡ್ಕೊಳಕ್ಕಾಯ್ತು. ಇಲ್ಲ ಅಂದರೆ ಮುಗೀತು. ನೋಡ್ರಿ, ನಮ್ಮದ್ರಲ್ಲಿ ಸ್ವಲ್ಪ ಸಂಪ್ರದಾಯ ಶಾಸ್ತ್ರ ಅಂತ ನಮ್ಮಮ್ಮ ಭಾಳ ಸ್ವಲ್ಪ ರೂಲ್ಸು. ಚಿಗಣಿ ತಮಟ, ಅಕ್ಕಿ ತಮಟ, ಆಮೇಲೆ ಕಂಕಣ, ಅಂಗ್ನೂಲು, ಕರ್ಪೂರ, ಬಾಳೆಹಣ್ಣು, ಉದಿನ ಕಡ್ಡಿ, ನೆನೆಸಿದ ಕಡಲೆಕಾಳು, ಹೆಸರು ಕಾಳು, ಅಕ್ಕಿ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಿ ಹಾಲು ಹಾಕಿ ಬರಬೇಕು. ಹೊರಗಡೆ ನಾಗಪ್ಪ ಇರ್ತದಲ್ಲ ಆ ಕಲ್ಲಿಗೆ. ಸೊ ನಾವು ಹೇಗೆ ಹಾಕ್ತೀವಿ ಅಂತ ನೋಡ್ರಿ. ಇಲ್ಲಿಂದ ವಾಯ್ಸ್ ಓವರ್ ಯಾರು ಕೊಡ್ತಾರೆ ನೀವೇ ನೋಡಿ. ನೋಡಿ ನಮ್ಮಮ್ಮ ಯಾವ ಥರ ಪೂಜೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಹಾಯ್ ಹಲೋ, ನಾನು ಯಶಿಕಾ. ನಾವೆಲ್ಲರೂ ಇವತ್ತು ನಾಗಪ್ಪಗೆ ಹೇಗೆ ಹಾಲು ಹಾಕ್ತೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವೆಲ್ಲರೂ ನೋಡ್ತಾ ಬನ್ನಿ. ನೋಡಿ, ಇದು ನಮ್ಮನೆ ಹತ್ರ ಇರೋ ನಾಗಪ್ಪ. ನೋಡಿ, ನಮ್ಮ ಮಮ್ಮಿಗೆ ತುಂಬ ಶೀತ ಆಗಿಬಿಟ್ಟಿತ್ತು, ಅಕ್ಕಿ ಹೊಡ್ಕೊಂತ ಇದೆ. ಬರೀ ಇಂಥದೆಯ. ನೋಡಿ, ಇದು ನಮ್ಮ ಮನೆ ಹತ್ರ ಇರೋ ನಾಗಪ್ಪ. ನಾವೆಲ್ಲರೂ ಇಲ್ಲೇ ಬಂದು ಹಾಲು ಹಾಕ್ತೀವಿ. ಫಸ್ಟು ದೇವರಿಗೆ ನೀರು ಹಾಕಬೇಕು, ಆಮೇಲೆ ಅರಿಶಿನ ಕುಂಕುಮ ಹಚ್ಚಬೇಕು. ಅರಿಶಿನ ಕುಂಕುಮ ಹಚ್ಚಿದಾದ್ಮೇಲೆ ಹೂ ಮೂಡಿಸ್ಬೇಕು. ಹೂ ಮೂಡಿಸಿದಾದ್ಮೇಲೆ ಅಂಗ್ನೂಲು ಹಾಕಬೇಕು. ಅಂಗ್ನೂಲು ಹಾಕಿದ್ಮೇಲೆ ನಾವು ತಂದಿರೋ ಪ್ರಸಾದನೆಲ್ಲ ದೇವ್ರಿಗೆ ಇಡಬೇಕು. ನೋಡಿ, ಈಗ ಕಂಕಣ ಕಟ್ತಾ ಇದ್ದಾರೆ ನನಗೂ ನಮ್ಮ ಅಕ್ಕಗೂ. ನನಗಂತೂ ಕಂಕಣ ಕಟ್ಸ್ಕೊಳ್ಳೋಕ್ಕೆ ತುಂಬಾ ಆಸೆ. ನಮ್ಮಮ್ಮ ಕಟ್ಟಿರುವಾಗ ನನಗಂತೂ ತುಂಬ ಖುಷಿಯಾಗುತ್ತೆ. ನೋಡಿ, ಈಗ ನನಗೆ ಕಂಕಣ ಕಟ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನನಗೋಸ್ಕರ ನಮ್ಮ ಮಮ್ಮಿ ಚಿಕ್ಕ ಕಂಕಣ ಮಾಡಿದ್ದಾರೆ ನೋಡಿ. ಈಗ ತೆಂಗಿನಕಾಯಿ ಹೊಡಿಬೇಕು. ತೆಂಗಿನಕಾಯಿ ಹೊಡೆದಾದ್ಮೇಲೆ ಎಲ್ಲರೂ ಸೇರಿಕೊಂಡು ಉದ್ದಿನ ಕಡ್ಡಿ ಹಚ್ಚಬೇಕು. ಉದ್ದಿನ ಕಡ್ಡಿ ಹಚ್ಚಿದ್ಮೇಲೆ ನಾವು ಹೇಗೆ ಹಾಲು ಹಾಕ್ತೀವಿ ಅಂತ ನೀವೇ ನೋಡಿ. ನಮ್ಮ ಅಜ್ಜಿ ಮನೆಯಲ್ಲಿ ಈ ಥರ ಹಾಲು ಹಾಕ್ತಿದ್ದಿಲ್ಲ. ಗೋಡೆ ಮೇಲೆ ನಾಗಪ್ಪನ ಚಿತ್ರ ಬರೆದು ಅದಕ್ಕೆ ಹಾಲು ಹಾಕ್ತಿದ್ರು. ಅವ್ರವ್ರ ಮನೆಯಲ್ಲಿ ಯಾವ ಥರ ಸಂಪ್ರದಾಯ ಇರುತ್ತೋ ಆ ಥರ ಹಾಲು ಹಾಕ್ತಾರೆ. ನಮ್ಮ ಮನೇಲಿ ನಾಗಪ್ಪನ ಕಲ್ಲಿಗೆ ಹೊರಗಡೆ ಬಂದು ಹಾಲು ಹಾಕಬೇಕು. ಅದಕ್ಕೆ ನಾನು ನಮ್ಮ ಮಮ್ಮಿ ಸೇರಿಕೊಂಡು ಹಾಕ್ತಾ ಇದ್ದೀವಿ. ನನಗಂತೂ ಹಾಕೋಕ್ಕೆ ಬರ್ತಿದ್ದಿಲ್ಲ, ಅದಕ್ಕೆ ನನಗೆ ನಮ್ಮಮ್ಮ ಹೇಳಿಸ್ಕೊಡ್ತಾ ಇದ್ರು. ಹೀಗೆ ಹಾಕಬೇಕು ಕಲ್ಕಿ ಪುತ್ರದಲ್ಲಿ ಎದ್ದು ಅಂತ ಹೇಳಿಸ್ಕೊಡ್ತಾ ಇದ್ರು. ನಾನಂತೂ ಯಾವಾಗೂ ನಮ್ಮಮ್ಮಗೆ ಸಣ್ಣ ಕಂಕಣ ಮಾಡು ಅಂತ ಯಾವಾಗೂ ಹಠ ಮಾಡ್ತಾ ಇರ್ತೀನಿ. ನಾಗರ ಪಂಚಮಿ ಹಬ್ಬ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸ್ತೀವಿ. ಇದು ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ. ಆಯಸ್ಸು ಮತ್ತು ಆರೋಗ್ಯ ಸಮೃದ್ಧಿ ಆಗೋಕೆ ಹೆಣ್ಮಕ್ಳು ನಾಗಪ್ಪಗೆ ಪೂಜೆ ಮಾಡ್ತಾರೆ. ಹಬ್ಬದ ಬಗ್ಗೆ ಹೇಳಬೇಕು ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಅಮ್ಮ ಕೊಬ್ಬರಿ ಬಟ್ಲೆಗೆ ದಾರ ಕಟ್ಟಿರ್ತಾರೆ. ಅದನ್ನು ಆಟಾಡಿ ಉಂಡೆ ಕಟ್ಟಿರ್ತಾರೆ. ಅದನ್ನು ತಿಂದು ಜೋಕಾಲಿ ಆಡಿ ಈ ನಾಗರ ಪಂಚಮಿ ಹಬ್ಬನ ಮುಗಿಸೋ ಮಜಾನೇ ಬೇರೆ. ಇಷ್ಟೊತ್ತನ ನಾನು ಭಯ ಪಟ್ಕೊಂಡು ತೊದಲಿಸ್ಕೊಂಡು ಮಾತಾಡಿದ್ದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಬಾಯ್.